ಬೇಡ ಅಣ್ಣ, ತಾಳಿ ಕಟ್ಬೇಡ. ದೀಪಾ ಏನ್ ಮಾಡ್ತಿದ್ಯಾ? ದೀಪಾ ಏನ್ ಹೇಳ್ತಾ ಇದೀಯ ನೀನು? ಎಲ್ಲದಕ್ಕೂ ಕಾರಣ ಇದೆ ಮಾವ. ದೀಪಾ, ಇಲ್ಲಿ ಏನ್ ನಡೀತಿದೆ ಒಂದು ಗೊತ್ತಾಗ್ತಾ ಇಲ್ಲ. ಅಮ್ಮ, ಇಲ್ಲಿ ಏನ್ ನಡೀತಿದೆ ಅಂತ ನನ್ಗೆಲ್ಲಾನು ಗೊತ್ತು. ದೀಪಾ, ಇವಾಗ ನಮಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಿಮ್ಮ ಅಮ್ಮನಿಗೆ ಏನೇನೋ ಬಂದಿದೆ, ಅದೇನ್ ಹೇಳ್ಬೇಕು ಹೇಳು. ಎಲ್ಲ ಬರೀ ನಾಟಕ. ದೀಪಾ ಏನ್ ಹೇಳ್ತಾ ಇದೀಯಾ? ಹೌದು ಅಣ್ಣ, ಹೇಗಾದ್ರೂ ನಿನ್ನ ಯಾಮಾರಿಸಿ ಈ ತುಳಸಿ ಜೊತೆ ನಿನ್ ಮದ್ವೆ ಮಾಡ್ಬೇಕು ಅಂತ ಅಮ್ಮನು ತುಳಸಿನೂ ನಾಟಕ ಮಾಡ್ತಿದ್ದಾರೆ. ಸುಮ್ನೆ ರೇ, ಇಲ್ಲ ಕಣಧ್ರುವ, ಇವಳು ಸುಳ್ಳು ಹೇಳ್ತಿದ್ದಾಳೆ. ನನ್ ನಂಬೋ, ಬಾಯ್ ಮುಚ್ಚೆ. ಏ ದೀಪಾ, ಏನೇ ಹೇಳ್ತಿದ್ಯಾ ನೀನು? ಅತ್ತೆಗ್ ನಿಜವಾಗ್ಲೂ ಎದೆ ನೋವು ಬಂದಿದೆ, ಆಟ ಆಡ್ತಿದ್ಯಾ ನೀನು? ಹೌದು, ಕೆಲ್ಸ ಸಾಧಿಸ್ಕೋಬೇಕು ಅಂತ ರೆಡಿಮೇಡ್ ಆಗಿ ಬಂದಿರೋ ಎದೆ ನೋವು. ಈ ತುಳಸಿ ಮಾಡಿರೋ ಸ್ಕ್ರಿಪ್ಟ್ಗೆ ಈ ಪುರೋಹಿತರು ಸಪೋರ್ಟ್ ಬೇರೆ. ನಾನಾ? ನನಗೇನು ಗೊತ್ತಿಲ್ಲಪ್ಪ. ಹೌದಾ? ಮರ್ತೋಗ್ಬಿಡ್ತಾ? ಇವಾಗ ನೆನಪು ಮಾಡ್ಲಾ? ಅಮ್ಮ, ಅಯ್ಯೋ ನನಗೆ ಎದೆ ನೋವು ಬಂತು, ಯಾರಾದ್ರೂ ಏನಾದ್ರೂ ಮಾಡಿ, ಅಯ್ಯೋ ನನ್ ಕೈಯಲ್ಲಿ ಆಗ್ತಿಲ್ಲ ಅಂತ ಅಮ್ಮ ಹೇಳ್ತಾರೆ. ಆಗ ಈ ಸ್ಕ್ರಿಪ್ಟ್ ರೈಟರ್ ತುಳಸಿ ಮೇಡಮ್ ಅವರು, ಅಯ್ಯೋ ಅತ್ತೆ ನಿಮ್ಗೇನಾದ್ರೂ ಆಯ್ತಾ, ತಗೊಳ್ಳಿ ನೀರ್ ಕುಡಿರಿ ಅಂತ ನೀರ್ ಕುಡಿಸ್ತಾರೆ. ನಿಮ್ ಕೊನೆ ಆಸೆ ಏನು ಅಂತ ಹೇಳಿ ಅತ್ತೆ ಅಂತ ನಾಟಕ ಮಾಡ್ತಾಳೆ. ಆಗ ಅಮ್ಮ, ಅಯ್ಯೋ ಅಯ್ಯೋ ಮಗನೇ ಧ್ರುವ, ನನ್ ಕೊನೆ ಆಸೆ ನೀನ್ ತುಳಸಿಗ್ ತಾಳಿ ಕಟ್ಬೇಕಪ್ಪ ಅಂತ ನಾಟಕ ಮಾಡ್ತಾರೆ. Am I right? ನೀವು ನಮ್ಮಮ್ಮಂಗೆ ಏನು ಆಸೆ ನಮ್ಮ ಅಂತ ಕೇಳ್ತೀರಾ. ಆಗ ನಮ್ಮಮ್ಮ ಅವ್ರ ಆಸೆನೆಲ್ಲ ಹೇಳಿ ಈಗ್ಲೇ ಮದ್ವೆ ಆಗ್ಬೇಕು ಅಂತ ಕೇಳ್ತಾರೆ. ಆಗ ಈ ತುಳಸಿ ಮೇಡಮ್ ಅವರು ಏನು ಗೊತ್ತಿಲ್ಲದೆ ಇರೋ ತರ, ಅಯ್ಯೋ ಈಗ್ಲೇ ಮದ್ವೆನಾ, ಅದಕ್ ಬೇರೆ ಶಾಸ್ತ್ರ ಮುಹೂರ್ತ ಇದೆ ಅಂತ ಎಲ್ಲ ಹೇಳ್ತಾಳೆ. ಕರೆಕ್ಟಾ ಪುರೋಹಿತ್ರೆ? ಅಯ್ಯೋ, ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ಇವರಿಬ್ಬರೇ ನನಗೆ ನಾಟಕ ಮಾಡಕ್ಕೆ ಹೇಳಿದ್ದು. 1000 ಸುಳ್ಳು ಹೇಳಿ ಅವ್ನು ಮದುವೆ ಮಾಡು ಅಂತ ಹೇಳ್ತಾರೆ. ಸರಿ, ಒಂದೇ ಅಲ್ವಾ ಅಂತ ಹೇಳಿ ನಾನು ಸ್ವಲ್ಪ ನಾಟಕ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ.